ನಮಸ್ತೆ. ಈ ಯಶಸ್ ಮಾಡಲ್ಲಿ ಗೆಡ್ಡೆಗೆಣಸು ಮೇಳವನ್ನು ಅರೇಂಜ್ ಮಾಡಿದ್ವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದಿಷ್ಟು ನಮಗೆ ಮಾಹಿತಿ ಕೊಡ್ತಾ ಇದೆ ಮಾಡಿ. ಖಂಡಿತ ಸರ್, ನಮಸ್ಕಾರ. ನಾವು ನೆಕ್ಸಸ್ ಮಾಲ್ ವತಿಯಿಂದ ರೈತರಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಈ ಒಂದು ಗೆಡ್ಡೆಗೆಣಸು ಮೇಳ ಮಾಡಿದೀವಿ. ಇದರಲ್ಲಿ ಒಂದು 50 ತರದ ಗೆಡ್ಡೆಗೆಣಸು ಇದೆ, ಮತ್ತೆ 10 ಸ್ಟಾಲ್ಗಳಿದೆ. ಅಲ್ಲಿ ಗೆಡ್ಡೆಗೆಣಸಿಂದ ತಯಾರಾದಂತ ಐಸ್ ಕ್ರೀಮ್, ಜ್ಯೂಸ್, ಚಿಪ್ಸ್ ಮತ್ತೆ ಬೇರೆ ತರ ಧಾನ್ಯಗಳು ಇದೆಲ್ಲಾನು ಒಂದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಟಾಲ್ಗಳಲ್ಲಿ ಸೇಲ್ ಮಾಡ್ತಾರೆ. ಇದು ತಮ್ಮ ಸಂಸ್ಥೆನಲ್ಲಿ ಸಕ್ಸಸ್ ಮಾಡಲ್ಲಿ ಮಾಡತಕ್ಕಂಥ ಉದ್ದೇಶ ಮೊದಲು ರಂಗದ ಹೋಗಿ ನಡೀತಾ ಇತ್ತು. ಈಗ ಇಲ್ಲಿ ಲೆಕ್ಚರ್ ಮಾಲ್ ನಡೀತಾ ಇದೆ. ತಾವು ಪ್ರೋತ್ಸಾಹ ಕೊಡಬೇಕು ಅಂತ ತಾವೇನು ಮಾಡ್ತಾ ಇದ್ದೀವಿ ಗೆಡ್ಡೆಗೆಣಸಿಗೋಸ್ಕರವಾಗಿ? ಹೌದು ಸರ್, ನಾವು ಈ ತರ ತುಂಬಾ ಆಕ್ಟಿವಿಟಿಗಳು ಮಾಡ್ತೀವಿ. ಅದು ರೈತರಿಗೆ, ಸ್ಪೆಷಲಿ ರೈತರಿಗೆ ಹೆಲ್ಪ್ ಆಗೋ ತರ ನಮ್ಮಲ್ಲಿ ESG ಅಂತ ಒಂದು ಇವೆಂಟ್ಗಳು ಮಾಡ್ತೀವಿ. ಆ ESG ಇವೆಂಟ್ಸ್ ಒಳಗಡೆ ESG ನಥಿಂಗ್ ಬಟ್ ಪಾರ್ಟ್ ಆಫ್ CSR. ಸೊ ಅದ್ರೊಳಗಡೆ ಈ ತರ ಆಕ್ಟಿವಿಟಿ ಮಾಡ್ತಾ ಇರ್ತೀವಿ. ಇದಕ್ಕೆ ಬದಲು ನಾವು ಜಾಕ್ ಫುಡ್ ಫೆಸ್ಟಿವಲ್, ಹಲಸು ಮೇಳ ಅಂತ ಮಾಡಿದ್ವಿ. ಅದಕ್ಕೂ ಸಹ ಇಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇವಾಗ ಈ ತರ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಂಜರಾಜ ಬೌದ್ಧರ ಕ್ಷೇತ್ರದಲ್ಲಿ ಮಾಡೋದಕ್ಕಿಂತ ಮೊದಲೇ ಇಲ್ಲಿ ಪ್ಲಾನ್ ಆಗಿತ್ತು. ಆದ್ರೆ ಕಾರಣಾಂತರದಿಂದ ಲೇಟ್ ಆಯ್ತು. ಇದು ಇನ್ನೂ ಸ್ವಲ್ಪ ಮುಂಚೆನೆ ಆಗ್ಬೇಕಾಗಿತ್ತು. ಸೊ ಇದಲ್ಲದೆ ಮತ್ತೆ ನಾವು ಮಿಲೆಟ್ಸ್ ಮೇಳ ಅಂತ ಮಾಡ್ತಾ ಇದೀವಿ. ಅದು ಒಂದು ರೈತರಿಗೆ ಅನುಕೂಲ ಆಗೋ ತರ ಅಕ್ಕಿ ಮೇಳ, ರೈಸ್ ಮೇಳ ಅಂತ ಎಲ್ಲ ಮಾಡ್ತಾ ಇದೀವಿ. ಈ ಮೇಳ 3 ದಿವಸ ಇರುತ್ತೆ. ಇವತ್ತು, ನಾಳೆ, ನಾಡಿದ್ದು 3 ದಿವಸ ಇರುತ್ತೆ. 1, 2, 3. ಹೌದು, 6 ಗಂಟೆಗೆ ಇನಾಗ್ರೇಷನ್ ಆಗುತ್ತೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ಬಂದು ಇನಾಗ್ರೇಟ್ ಮಾಡ್ತಾರೆ. ಈಗ 50 ವಿವಿಧ ರೀತಿಯ ಗೆಡ್ಡೆಗೆಣಸುಗಳು ಇದೆ ಇಲ್ಲಿ. ರೈತರಿಗೆ ತಾವು ಕಾಲ್ ಮಾಡ್ತಾರೆ, ರೈತರು ತಮ್ಮನ್ನು ಅಪ್ರೋಚ್ ಮಾಡಿ ಎಕ್ಸಿಬಿಷನ್ ಮಾಡಬೇಕು ಅಂತ ಅವರು ಹೇಳ್ಕೊತಾರೆ. ಇಲ್ಲ, ಸಹಜ ಸಮೃದ್ಧ ಅಂತ ಅವ್ರು ನಮ್ಮ ಅಸೋಸಿಯೇಟ್ ಪಾರ್ಟ್ನರ್. ಸೊ ಸಹಜ ಸಮೃದ್ಧ ಅಂತ ಒಂದು ಸಂಸ್ಥೆ, ಅವರು ರೈತರನ್ನೆಲ್ಲ ಕರೆಸಿ ಅವರು ಈವೆಂಟ್ ಮಾಡ್ತಿದ್ದಾರೆ. ಹೌದು ಹೌದು. ಇದಕ್ಕೆ ನಾವು ಯಾವುದೇ ರೀತಿ ಚಾರ್ಜಸ್ ಆಗ್ಲಿ, ಯಾವುದೇ ರೀತಿ ಮಾಡಲ್ಲ. ಇಲ್ಲಿ ಏನ್ ಬೇಕು ಅವ್ರಿಗೆ ಅರೇಂಜ್ಮೆಂಟ್ಸ್ ನಾವೇ ಮಾಡ್ಕೊಳ್ತೀವಿ. ಇದು ಕಂಪ್ಲೀಟ್ಲಿ ರೈತರಿಗೆ ಅನುಕೂಲ ಆಗೋ ರೀತಿ ನಾವು ರೈತರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕಂತ ಮಾಡ್ತಾ ಇದೀವಿ. ಇದೇ ತರ ನಾವು ತುಂಬಾ ಇನ್ನೂ ಮ್ಯಾಂಗೋ ಫೆಸ್ಟಿವಲ್ ಅಂತ ಮಾಡ್ಬೇಕಂತಿದೀವಿ, ಬನಾನಾ ಫೆಸ್ಟಿವಲ್ ಅಂತ ಮಾಡ್ಬೇಕಂತಿದೀವಿ. ಆ ಸೀಸನ್ ವೈಸ್ ಏನೇನಿದೆ, ಇದು ಧಾನ್ಯಗಳು, ಅಕ್ಕಿ, ಈ ತರ ಎಲ್ಲ ಬೇರೆ ಬೇರೆ ಇವೆಂಟ್ಗಳನ್ನ ಮಾಡ್ಬೇಕಂತ ಅಟ್ಲೀಸ್ಟ್ ನಾವು ತಿಂಗಳಲ್ಲಿ 2 ಇವೆಂಟ್ ಮಾಡ್ಬೇಕಂತ ಒಂದು ಯೋಜನೆ ಇಟ್ಕೊಂಡಿದ್ವಿ. ಗೆಡ್ಡೆಗೆಣಸುಗಳು, ಮಿಲೆಟ್ಗಳು, ಮಾವಿನ ಹಣ್ಣುಗಳು, ಎಲ್ಲ ರೀತಿಯ ಸೀಸನ್ ಬರ್ತಕ್ಕಂಥ ಪದಾರ್ಥಗಳನ್ನ ರೈತರಿಗೆ ಅನುಕೂಲ ಆಗಲಿ ಎಂಬ ಸಂಸ್ಥೆಯಲ್ಲಿ ಪ್ರದರ್ಶನ ಫ್ರೀಯಾಗಿ ಪ್ರದರ್ಶನ ಮಾಡೋಕೆ ಅನುಕೂಲ ಮಾಡಿಕೊಟ್ಟು, ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟು, ರೈತರನ್ನ ನೇರವಾಗಿ ಗ್ರಾಹಕರಿಗೆ ಸಿಗುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇರ್ತಾರೆ. ಖಂಡಿತ ಖಂಡಿತ. ತುಂಬಾ ಸುಸ್ಥಿರವಾದ ಕೆಲಸ. ಸಂಸ್ಥೆಗೆ ಅನಂತ ಧನ್ಯವಾದಗಳು. ಆದಿತ್ಯಲಕ್ಷ್ಮಿ ಪೀಡಿತ ಪರವಾಗಿ ಆದಿತ್ಯಲಕ್ಷ್ಮಿ ಮೈಸೂರು. ನಮಸ್ಕಾರ ಸರ್. ಥ್ಯಾಂಕ್ ಯು. ಈಗ ರೈತ ಮಹಿಳೆಯೊಬ್ಬರು ಗೆಡ್ಡೆಗೆಣಸು ತುಂಬಿರತಕ್ಕಂಥ ಬ್ಯಾಸ್ಕೆಟನ್ನು ಕವರ್ ಮಾಡಿ ಹಿಡ್ಕೊಂಡು ನಿಂತಿದ್ದಾರೆ. ಹಸಿರು ಬಣ್ಣದ ಟವಲ್ ಹಾಕಿಕೊಂಡು ಹಸಿರು ಬಣ್ಣದ ಟವಲನ್ನು ಗೆಡ್ಡೆಗೆಣಸು ತುಂಬಿರತಕ್ಕಂಥ ಬ್ಯಾಸ್ಕೆಟ್ಗೆ ಕವರ್ ಮಾಡಿ ನಿಂತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಪ್ರಾಂಶುಪಾಲರು ಈ ಒಂದು ಗೆಡ್ಡೆಗೆಣಸಿನ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ. ಗೆಡ್ಡೆಗೆಣಸಿನ ಬ್ಯಾಸ್ಕೆಟನ್ನು ಓಪನ್ ಮಾಡೋದ್ರ ಮುಖಾಂತರವಾಗಿ ಅವರು ಈ ಒಂದು ಗೆಡ್ಡೆಗೆಣಸಿನ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಮೇಳವು
1/3/2024 ಮತ್ತು 3/3/2024 ಮತ್ತು 4/3/2024 3 ದಿನಗಳ ಕಾಲ ಈ ಒಂದು ಗೆಡ್ಡೆ ಗೆಣಸಿನ ಮೇಳ ನಡೆಯುತ್ತೆ. ಈ ಒಂದು ಮೇಳಕ್ಕೆ ಉದ್ಘಾಟನಾ ಸಮಯಕ್ಕೆ ನೆಕ್ಸಸ್ ಮಾಲಿನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರೀಗ. ಮೋಹನ್ ಕುಮಾರ್ ಅವರು, ಮನೋಹರ್ ಅವರು ಇತ್ಯಾದಿ ನೆಕ್ಸಸ್ ಮಾಲಿನ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನೆರೆದಿರತಕ್ಕಂಥದ್ದು ತಾವಾಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸುಂದರವಾದ ಕ್ಷಣ ಇದು. ಏನಕ್ಕಪ್ಪ ಅಂದರೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು, ಗೆಡ್ಡೆ ಗೆಣಸುಗಳನ್ನು ಬೆಳೆಯತಕ್ಕಂಥ ರೈತರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಬೃಹತ್ತಾದ ನೆಕ್ಸಸ್ ಮಾಲಿನಲ್ಲಿ ಉಚಿತವಾಗಿ ಯಾವುದೇ ಶುಲ್ಕವಿರದೆ ಈ ಒಂದು ಗೆಡ್ಡೆ ಗೆಣಸಿನ ಮೇಳವನ್ನು ಆಯೋಜನೆ ಮಾಡಿದರೆ ನೋಡಿ. ಈಗ ಬ್ಯಾಸ್ಕೆಟ್ನಲ್ಲಿರ್ತಕ್ಕಂಥ ಎಲ್ಲ ಗೆಡ್ಡೆ ಗೆಣಸುಗಳ ವಿವರವನ್ನು ಶ್ರೀ ಕೃಷ್ಣ ಪ್ರಸಾದ್ ಅವರು ಅಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆಲ್ಲರೂ ಕೂಡ ಇರ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇರ್ಬೋದು. ಎಲ್ಲ ವಿಶೇಷವಾಗಿರ್ತಕ್ಕಂಥ ಗೆಡ್ಡೆ ಗೆಣಸು, ಬಳ್ಳಿ ಆಲೂಗೆಡ್ಡೆ, ಇತರ ಎಲ್ಲ ಗೆಡ್ಡೆ ಗೆಣಸುಗಳನ್ನು ಅವರಿಗೆ ವಿವರವಾಗಿ ವಿವರಿಸ್ತಾ ಇರತಕ್ಕಂಥದ್ದನ್ನು ಮತ್ತು ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸಂಭ್ರಮದ ವಾತಾವರಣ ಇಲ್ಲಿ ನೆಲೆಸಿದೆ. ಏಕೆಂದರೆ ರೈತರಿಗೆ ಒಂದು ಪ್ರೋತ್ಸಾಹವನ್ನು ಕೊಡೋದಕ್ಕೋಸ್ಕರವಾಗಿ ಈ ಬೃಹತ್ ಮೇಳವನ್ನು ನೆಕ್ಸಸ್ ಮಾಲ್ನಲ್ಲಿ ಏರ್ಪಾಡು ಮಾಡಿಕೊಂಡಿರ್ತಕ್ಕಂಥದ್ದು ಸ್ತುತ್ಯಾರ್ಹವಾದ ಕೆಲಸ. ಈಗ ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಪ್ರಿನ್ಸಿಪಾಲ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ನೆಕ್ಸಸ್ ಮಾಲ್ನಲ್ಲಿ ಇರ್ತಕ್ಕಂಥ ಗೆಡ್ಡೆ ಗೆಣಸಿನ ಮೇಳವನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಮರಣ ಸಂಚಿಕೆಯನ್ನು ಮತ್ತು ಹೂಕುಂಡವನ್ನು ಅವ್ರಿಗೆ ಕಾಣಿಕೆಯಾಗಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಮುಖ್ಯ ಅತಿಥಿಗಳಿಗೆ ಗಿಡವನ್ನು ಕಾಣಿಕೆಯಾಗಿ ಕೊಡ್ತಾ ಇರತಕ್ಕಂಥದ್ದು ತಾನು ನೋಡ್ತಾ ಇದ್ದರೆ. ಈಗ ಎಲ್ಲ ರೀತಿಯ ಹೊಸ ಸಂಪ್ರದಾಯವನ್ನು ಅಳವಡಿಸ್ಕೊಂಡು ಈ ಒಂದು ಗೆಡ್ಡೆ ಗೆಣಸಿನ ಮೇಳವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಗಿಡವನ್ನು ಕೊಡೋದ್ರ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಮತ್ತೊಬ್ಬರು ಅತಿಥಿಯವರಿಗೆ ಈಗ ಗಿಡವನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಆದ್ದರಿಂದ ಗೆಡ್ಡೆ ಗೆಣಸಿನ ಮೇಳ ಎಷ್ಟು ಮಹತ್ವವುಳ್ಳದ್ದು ಎಂಬುದು ತಮಗೆ ಗೊತ್ತಾಗುತ್ತೆ. ಈಗ ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಪ್ರಿನ್ಸಿಪಾಲ್ ಅವರು ಗೆಡ್ಡೆ ಗೆಣಸುಗಳನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಿದ್ರೆ. ಯಾವ್ಯಾವ ಪ್ರಕಾರದ ಗೆಡ್ಡೆ ಗೆಣಸುಗಳಿವೆ, ಅದರ ಗುಣವಿಶೇಷಗಳೇನು ಎಂಬುದನ್ನು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಿದ್ರೆ. ಅದರ ಒಂದು ಸುವಾಸನೆಯನ್ನು ಅವರು ನೋಡ್ತಾ ಇರ್ತಕ್ಕಂಥದ್ದು ಮತ್ತು ಸಹಜ ಸಮೃದ್ಧಿ ಎಂಬ ಸ್ಲೋಗನಿನ ಹಿಂಭಾಗದಲ್ಲಿ ಎಲ್ಲ ಪದಾಧಿಕಾರಿಗಳು, ಮುಖ್ಯ ಅತಿಥಿಗಳು ಇಂದು ಫೋಟೋ ಸೆಷನ್ಗೆ ಭಾಗವಹಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಪ್ರತಿಯೊಬ್ಬ ಎಲ್ಲ ಪದಾಧಿಕಾರಿಗಳು ನೆಕ್ಸಸ್ ಮಾಲಿನ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನೆರೆದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನೀಗ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ವೈಭವಯುತವಾಗಿರ್ತಕ್ಕಂಥ ಈ ನೆಕ್ಸಸ್ ಮಾಲ್ನಲ್ಲಿ ಅಚ್ಚುಕಟ್ಟಾಗಿ ಈ ಒಂದು ಗೆಡ್ಡೆ ಗೆಣಸಿನ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸ್ತುತ್ಯಾರ್ಹವಾದದ್ದು. ಇದರ ಆಡಳಿತ ಮಂಡಳಿಯವರು ತುಂಬ ಆಸ್ಥೆಯನ್ನು ವಹಿಸಿ ಈ ಒಂದು ಗೆಡ್ಡೆ ಗೆಣಸಿನ ಮೇಳವನ್ನು ಏರ್ಪಾಡು ಮಾಡಿದರೆ ಅವರಿಗೆ ಅನಂತ ಧನ್ಯವಾದಗಳನ್ನು. ಮೈಸೂರಿಗೆ ಗೆಡ್ಡೆ ಗೆಣಸು ಹೊಸದಲ್ಲ. ಕಳೆದ 5-6 ವರ್ಷಗಳಿಂದ ಈ ಗೆಡ್ಡೆ ಗೆಣಸು ಮೇಳ ನಡೀತಾ ಇದೆ. ಗೆಡ್ಡೆ ಗೆಣಸುಗಳನ್ನ ಕೊಂಡ್ಕೊಳ್ಳೋದು, ಬೆಳೆಯೋದಷ್ಟೇ ಅಲ್ಲ, ನೋಡ್ಲಿಕ್ಕೆ ಇಲ್ಲೇನ್ ಗೆಡ್ಡೆಗಳಿದೆ ಅದೊಂದು ರೀತಿ ಯಾವುದೋ ಒಂದು ಬೇರಿನ ಬೊಡ್ಡೆ ಕಂಡಂಗೆ ಕಾಣುತ್ತೆ. ಆದ್ರೆ ಅದರಿಂದ ಎಲ್ಲ ತರದ ಅಡಿಗೆಗಳನ್ನ ಮಾಡ್ಬೋದು. ಆ ರೀತಿ ಒಂದು ಈ ಹೊಸ ತಲೆಮಾರಿಗೆ, ಯುವತಿಯರಿಗೆ ನಾವು ಗೆಡ್ಡೆಗಳಿಂದಲೂ ಕೂಡ ಹೊಸ ರುಚಿಯ ಅಡಿಗೆಗಳನ್ನ ಮಾಡ್ಬೋದು ಅನ್ನೋದನ್ನ ಕಲ್ಸ್ಕೊಡ್ಲಿಕ್ಕೆ ಈ ಮೈಸೂರಿನ ನೆಕ್ಸಸ್ ಸಿಟಿ ಸೆಂಟರ್ ನಲ್ಲಿ ಈ 3 ದಿನಗಳ ಗೆಡ್ಡೆ ಗೆಣಸು ಮೇಳ ನಡೀತಾ ಇದೆ. ಇಲ್ಲಿ ಎಲ್ಲ ತರದ
ಪರ್ಪಲ್ ಯಾಮ್, ಏರಿಯಲ್ ಪೊಟ್ಯಾಟೊ, ಅರಾರೂಟ್, ಬೇರೆ ಬೇರೆ ತರದ ಶುಂಠಿಗಳು, ಅರಿಶಿನ, ಈ ತರದೆಲ್ಲ ಗೆಡ್ಡೆ ಗೆಣಸುಗಳು ಪ್ರದರ್ಶನಕ್ಕೆ ಬಂದಿದೆ. ಮತ್ತು ವಿಶೇಷವಾಗಿ ಪರ್ಪಲ್ ಯಾಮ್ ಇಂದ ಮತ್ತು ಬಳ್ಳಿ ಆಲೂಗೆಡ್ಡೆಯಿಂದ ಏನೆಲ್ಲ ಅಡಿಗೆಗಳನ್ನು ನಾವು ಮಾಡಬಹುದು ಅನ್ನೋದೆಲ್ಲ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಬಂದಿದೆ. ಈ ಮೇಳ ಇನ್ನು 3 ದಿನ ನಡೀತದೆ, ಮಾರ್ಚ್ 1, 2 ಮತ್ತು 3ನೇ ತಾರೀಕು. ತಪ್ಪದೆ ಬನ್ನಿ. ಇದು ಪರ್ಪಲ್ ಯಾಮ್. ಏನು ನಾಗರಹೊಳೆ ಜೇನು ಕುರುಬರು ಏನಿದ್ದಾರೆ ಅವರು ಇದನ್ನ ಮೊದಲಿಂದಲೂ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಆಹಾರ ಅದು. ಇದು ಯುಬೆ ಅಂತ ಫಿಲಿಪೀನ್ಸ್ ಅಲ್ಲಿ ಇದು ಅವ್ರ ರಾಷ್ಟ್ರೀಯ ಆಹಾರ. ಇದನ್ನ ನಾವು ಬೇಯಿಸ್ಬಿಟ್ರೆ ಪರ್ಪಲ್ ಕಲರ್ ನ ಇದು ಬರುತ್ತೆ. ಅದಕ್ಕೆ ಅನ್ನಕ್ಕೆ ಹಾಕಿರೋ ಪರ್ಪಲ್ ಅನ್ನ ಆಗುತ್ತೆ, ನಾವು ಬೇರೆ ದೋಸೆಗೆ ಹಾಕಿರೋ ಪರ್ಪಲ್ ದೋಸೆ ಆಗುತ್ತೆ. ಮತ್ತು ಇಟ್ಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಕ್ಯಾನ್ಸರ್ ನಂತ ಮಾರಕ ರೋಗಗಳನ್ನ ಇದು ದೂರ ಇಡ್ತದೆ. ವಿಶೇಷವಾಗಿ ಇದನ್ನ ನಾವು ನಮ್ಮ ಹಿತ್ತಲಲ್ಲಿ ಬೆಳಿಬಹುದು, ಕುಂಡುಗಳಲ್ಲಿ ಬೆಳ್ಕೋಬಹುದು, ನಮ್ಮ ಹೊಲಗಳಲ್ಲಿ ಬೆಳಿಬಹುದು. ಯಾವುದೇ ಕಾಡು ಪ್ರಾಣಿಗಳ ಕಾಟ ಇಲ್ಲ. 1 ವರ್ಷ ನಾವು ನೆಟ್ರೆ ಮತ್ತೆ ಬರ್ತಾ ಇರುತ್ತೆ. ಮತ್ತು ಎರಡನೇದು ಏನಿದೆ, ಇದು ಬಳ್ಳಿ ಆಲೂಗೆಡ್ಡೆ. ನೋಡ್ಲಿಕ್ಕೆ ಇದು ಬಳ್ಳಿನಲ್ಲಿ ಬರ ಅಂತದ್ದು. ಮೊದಲ ಮಳೆಗೆ ಸಿಡಿಲು ಗುಡುಗು ಮಳೆ ಯಾವತ್ತು ಬರುತ್ತೋ ಅದು ಅವತ್ತು ಬಳ್ಳಿ ಬರುತ್ತೆ. ಇದ್ರಲ್ಲಿ ಅದ್ರ ಮೊಳಕೆ ಬರುತ್ತೆ. ಇದನ್ನೊಮ್ಮೆ ಹಾಕಿದ್ರೆ 5-6 ವರ್ಷ ಇದಿರುತ್ತೆ. ಬಳ್ಳಿನಲ್ಲಿ ಆಲೂಗೆಡ್ಡೆಗಳು ಬಿಡ್ತದೆ. ಇದು ಮೊಣಕಾಲು ನೋವು ಆ ತರದ ಯಾವುದೇ ಇದು ಬರಲ್ಲ. ಯಾಕಂದ್ರೆ ಆಲೂಗೆಡ್ಡೆ ಜಾಸ್ತಿ ತಿಂದ್ರೆ ವಾಯು ಬರುತ್ತೆ. ಆದ್ರೆ ಇದು ಅದರಿಂದೆಲ್ಲ ಪರಿಹಾರ. ಈ ತರದ ಸುಲಭನಾದ ವಿಷಮುಕ್ತ ಆಹಾರಗಳನ್ನ ಗೆಡ್ಡೆ ಗೆಣಸುಗಳ ಪ್ರದರ್ಶನ ಇಲ್ಲಿದೆ. I'm very happy to be here today at this Roots and Tuber Mela, and I'm amazed to see the variety that is here on display, because I never knew that there were so many types of tubers that were available, and it's so healthy. I'm very glad that Nexus Mall has organized this festival and making us aware of good health, and I think this is a wonderful learning even for our children also. If we can bring our children here to show them these things, or to organize something like this in school, because children need to know about good health and we need to catch them young. So I would like to thank Nexus Mall for giving me an opportunity to be here. ಉದ್ಘಾಟನೆ ಮುಗಿದ ಕೂಡಲೇ ಎಲ್ಲರೂ ಅತಿಥಿಗಳು ಮತ್ತು ಎಲ್ಲ ಅಧಿಕಾರಿಗಳು ಗ್ರೌಂಡ್ ಫ್ಲೋರಿನಿಂದ 2ನೇ ಮಹಡಿಯಲ್ಲಿರತಕ್ಕಂಥ ಗೆಡ್ಡೆ ಗೆಣಸು ಸ್ಟಾಲ್ಗಳಿಗೆ ಈಗ ಹೋಗ್ತಾ ಇದ್ದಾರೆ. ಈಗ ಮೋಹನ್ ಕುಮಾರ್ ಅವರು, ಮನುಕುಮಾರ್ ಅವರು, ಮಧುಸೂದನ್ರವರು, ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಪ್ರಿನ್ಸಿಪಾಲ್ರವರು ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಈಗ 2ನೇ ಮಹಡಿಗೆ ಹೋಗ್ತಾ ಇದ್ದಾರೆ. 2ನೇ ಮಹಡಿಯ ಟೆರೇಸ್ ಮೇಲೆ ಈ ಗೆಡ್ಡೆ ಗೆಣಸಿನ ಸ್ಟಾಲ್ಗಳನ್ನು ಆಯೋಜನೆ ಮಾಡತಕ್ಕಂಥದ್ದು. ಅಲ್ಲಿಗೆ ಇವರು ಭೇಟಿ ಕೊಟ್ಟು ಅದರ ಸಂಪೂರ್ಣ ವಿವರಗಳನ್ನು ಪಡೆಯಲಿದ್ದಾರೆ. ಈಗ ಎಲ್ಲರೂ ಕೂಡ ಎಲಿವೇಟ್ರನ್ನ ಹತ್ಕೊಂಡು ಮೇಲಕ್ಕೆ ಬರ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಇದೊಂದು ವಿಶೇಷವಾದಕ್ಕಂಥ ರಮ್ಯವಾದ ದೃಶ್ಯ ಇದು. ತಾವೀಗ ಈ ನಕ್ಷತ್ರನ ವೈಭವವನ್ನು ತಾವು ನೋಡ್ತಾ ಇದ್ದಾರೆ. ಈಗ ಎಲಿವೇಟರ್ ಮುಖಾಂತರವಾಗಿ ಅತಿಥಿಗಳು ಮತ್ತು ಅಧಿಕಾರಿಗಳು 2ನೇ ಮಹಡಿ ಇರತಕ್ಕಂಥ ಟೆರೆಸ್ನಲ್ಲಿರತಕ್ಕಂಥ ಗೆಡ್ಡೆ ಗೆಣಸಿನ ಸ್ಟಾಲ್ಗಳಿಗೆ ಈಗ ಭೇಟಿ ಕೊಡೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಎಲ್ಲ ಅತಿಥಿಗಳು ಮತ್ತು ನಕ್ಸಸ್ ಮಾಲಿನ ಅಧಿಕಾರಿಗಳು ಈಗ ಟೆರೇಸ್ಗೆ ಬಂದಿದ್ದಾರೆ. ಈಗ 2ನೇ ಮಹಡಿಯ ಟೆರೇಸ್ಗೆ ಬಂದು ಇಲ್ಲಿ ಅರೇಂಜ್ ಮಾಡಿರತಕ್ಕಂಥ ಸ್ಟಾಲ್ಗಳನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅದರ ಇವರ ಕಡೆ ಪಡಿತಾರೆ. Ice cream they make only the medicine out of it. You can't cook that. Okay. You can't do it. Keep it for a month now, ice cream. But I think it's dry. Yeah. They make powder.
We had done also the purple they are not here. ತಂಗಿನಕಾಯಿ ಮೀನ್ಸ್ ಅದು ನೀವು ತಂಗಿನಕಾಯಿಯಲ್ಲೇ ಹಾಲಲ್ಲೇ ಮಾಡ್ತೀವಿ. He is our staff, but they have other event in Bangalore. Like Ruti market is happening same day, so they have provided the ice creams here, and we are just informed how to sell. Coconut milk na ma'am. The extract out of and then only fruit. Yeah. ಯಾವ್ಯಾವ್ದಿದೆ ಮಗ? ಸಿವೆನ್ ಐತಿ, ಪೈನಾಪಲ್ ಐತಿ, ಪೈನಾಪಲ್, ಸಿವೆನ್, guava, chocolate, ಅಲ್ಲಿ they had everything with This one is juicy. ये क्या है? जूस है, नेचुरल डार्क है। ये शंकरपुष्पी है, हमारे बेर है, ये रोज है, ये पान है, और ये करी गजबिली is a variety which is for lactile mother. Lactile mother. Okay. विटामिन ये ज्यादा है. This one. That is Raktasali. It will improve hemoglobin. Farmer has own rice mill also now. He has a museum. Just you cook as it is regular rice? Yeah. No, you have to soak it half an hour. Okay. Then you can cook. Okay, it's just like regular rice how we have to cook and then. Before half an hour you have to soak it. Okay. Then you can cook. This is totally unpolished rice. Only that one is polished. Burma black. ये कैसा है किलो? How do you? That is 200 rupees. That will be more than 600-700 rupees in online. Raktasali. Yeah. Online it is 700 rupees. This one. So for hemoglobin. It improves hemoglobin. It's proof. That is Navara. Diabetic rice. This is Navara. You can use any unpolished rice as a diabetic rice. Oh, the Rajamudi rice. Rajmudi is that one. Yeah. Rajamudi is Mysore. Mysore Maharaji. ये वाला? That is jasmine. Scented. Scented. Oh, only for that flavor thing. No, you can cook idli, dosa, roti, paisa, everything. Thai variety. This is the one well-known seeds are conserving more than 1,000 rice varieties. And also, mango, Yeah, nearby 35 kilometers. Kirugavalu. Oh, your Kirgaval se hai. Ji. Just 35 kilometers away from here. as you can see, no chemical you find 100 stories. Kirgaval se हमारे बच्चे हैं. Many awards. Awards are. Snacks also to serve. So ये बुद्धि से है ना? Yeah. कैसे बच्चे? Air potato. Air potato. बच्चे. You want to taste? वो वाला? Yeah. It's chili. Chili. ಚಟ್ನಿ ಚಟ್ನಿ ಗೆಣಸು ಇದನ್ನು ಇದೆ ಗೆಣಸಿಂದು ಇದೆ ದೇರ್ ಆರ್ ಬೋತ್ ಗೆಣಸು ಯಾವುದು ಇಟ್ಸ್ ಆಲ್ಮೋಸ್ಟ್ ಲೈಕ್ ಪೊಟೆಟೋ I hold.
You want sweet potato? Yeah. ವರ್ಕ್ ಮಾಡ್ತೇವೆ. ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ, ವ್ಯಾಲ್ಯೂ ಅಡಿಷನ್ ಬರಬೇಕು ಅಂತ ಇದ್ದಾರೆ. ಇಲ್ಲಿ ಟ್ರೈ ಏನ್ ಬರುತ್ತೆ ಎಣ್ಣೆಲ್ಲ ಕರ್ತಿರಲ್ವಾ ಆ ಥರದ್ದು ಇದು. ನಾಳೆ ಇನ್ನೊಬ್ರು ಬರ್ತಾರೆ. ಆಕ್ಚುಲಿ ಇಡೀ ಮೇಡಮ್ ಅವ್ರು ಹೇಳಿನಲ್ಲ, ನಾನು ರೈಟರ್ ಇವತ್ತು ಇನಾಗ್ರೇಷನ್ ನಾಳೆಯಿಂದ ಬರ್ತಾರೆ ಅವರು. ಇದು ಅಂಟು ಜಾಗ ಬರುತ್ತಲ್ಲ, ಆ ಕಟ್ಟೆ ಜಾಗ ಬರುತ್ತಲ್ಲ, not just yeah. Look for back. look for back. Yeah, lot of calcium and iron. ಅದು ಕಟ್ಟೆಯಲ್ಲೇ ಬರುತ್ತಲ್ಲ ಒಂಥರ, ಅದು ನಮ್ಮ ಕಡೆ ಯೂಸ್ ಅದು ಇಟ್ಸ್ ಅ ಫಾರ್ಮ್ ಜಾಮ್. ಪಿಂಕ್ ಸಾಲ್ಟ್. They have a ಏನದು ಯಾವುದು? ಕೆಳಗಡೆ ಕೊಡ್ಬೇಕಾಯ್ತು. ಇದು ಎಲ್ಲ ಕಹಿ ಬರಲ್ಲ ಇದು. ಓಕೆ, ಸ್ವಲ್ಪ ಎಣ್ಣೆ ಜಾಸ್ತಿ ಕಲರ್ ಚೇಂಜ್ ಆಗುತ್ತೆ. ಇದು ಕಹಿ ಬರಲ್ವಾ? ಲೈಟ್ ಕಹಿ ಬರುತ್ತೆ ಅಲ್ವಾ? ಅಲ್ಲ, ಅದ್ರ ಗುಣ ಅದು ಕಹಿ ಬಂದ್ರೆ ಆರೋಗ್ಯಕ್ಕೆ ಒಳ್ಳೇದು. so they have that otherwise every job is done.
pastel plates. Green jam है ना? Black also we have. हाँ माश. Yeah. ಅಲ್ಲಿ ಅಂಗಡಿ ಇರೋದಾ ಬಂಡಿ ಪಲ್ಯದಲ್ಲಿ? Office ಇದೆ. Shop. ರೆಡ್ We have black carrot, and these two berries, and these are cherry black chili. Gandhari is good for gastric. If you use these chilies, the gastric problem will not be. ಮಶ್ಮಲನ್ ದಾನಿಗೆ ಸ್ವಲ್ಪ But what happens is now it will dry in January or February. You can harvest in between the whatever you have planted on the ground, it will stay. Next year it will again shoot up. So one time planting. So aerial potato is like this. Very easy to grow, and all the finger chips, everything, especially this Jain, they love this. They're not. It's not from the ground. Yeah. Very easy, no pest disease. Actually, there are wild varieties. It's bitter in taste. I don't know where we got. I think somewhere in Himalayas or something. I don't know. I think from Uttarakhand, one of the seed mailer someone brought. Then it's a big bush. Now everyone will like it. Easy to grow. I will share the roots and tuber calendar. All this. You can share it. ಇದು ಟೂಬರ್ ಮೇಳ ಆಕ್ಚುಲಿ ನೆಕ್ಸಸ್ ಮಾಲಲ್ಲಿ ನಡೀತಿದೆ. ನಿಮ್ಗೆ ಇದು ಪರ್ಪಲ್ ಎಮ್, ಇದು ನೀವು ನೋಡ್ಬೋದು. ಇದು ಪರ್ಪಲ್ ಎಮ್, ಇದು ಪರ್ಪಲ್ ಕಲರ್ ಬರುತ್ತೆ ನಿಮ್ಗೆ ಒಳಗಡೆ. ಕನ್ನಡದಲ್ಲಿ ಅಂದ್ರೆ ನೀಲಿ ಕಾಚಲ್ ಅಂತಾರೆ. ನೀಲಿ ಕಲರ್ ಬರುತ್ತೆ ಒಳಗಡೆ. ನೀವು ಐಸ್ ಕ್ರೀಮ್ಗೆ, ದೋಸೆಗೆ ಇಲ್ಲ ನ್ಯಾಚುರಲ್ ಕಲರ್ ಬಳಸ್ಬೋದು. ಕೇಕ್ಗೆಲ್ಲ ನಿಮ್ಗೆ ನ್ಯಾಚುರಲ್ ಆಗಿ. ಇದು ವೈಟ್ ಆಮ್ ಅಂತ ವೈಟ್ ಕಲರ್ ಬರುತ್ತೆ. ಅದರಲ್ಲೇ ಒಂದು ವೆರೈಟಿ ಇದು ಕೂಡ. ಇದು ವೈಟ್ ಬರುತ್ತೆ. ಇದು ದೋಸೆ ಹಿಟ್ಟಿಗೆ ಇದಕ್ಕೆಲ್ಲ ಬಳಸ್ತಾರೆ. ಇದು ಏರಿಯರ್ ಪೊಟೊಟೊ ಅಂತ. ಇದು ಆಲೂಗೆಡ್ಡೆ ತಿಂದ್ರೆ ನಿಮ್ಗೆ ವಾಯಿ ಇದೆಲ್ಲ ಅಂತಾರೆ. ಇದು ವಾಯಿ ಏನು ಬರಲ್ಲ ನಿಮ್ಗೆ. ಇದು ಮೇಲ್ಗಡೆ ಬರುತ್ತೆ ನಿಮ್ಗೆ ಆಲೂಗೆಡ್ಡೆ. ಇದು ಬಳ್ಳಿಲಿ ನೀವು ಮನೆ ಒಂದು ಪಾಟಲ್ಲಿ ಕೂಡ ಹಾಕಬಹುದು. ನೀವು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಟೋಮೆಟಿಕ್ಲಿ ನಿಮ್ಗೆ ಗ್ರೋ ಆಗುತ್ತೆ. ಒಂದ್ಸತ ಹಾಕೋರು ಸಾಕು ನಿಮ್ಗೆ ಆಟೋಮೆಟಿಕ್ ಗ್ರೋ ಆಗುತ್ತೆ. ಇದು ಸುವರ್ಣ ಗೆಡ್ಡೆ. ರೆಗ್ಯುಲರ್ ಆಗಿ ಪಲ್ಯ, ಗೊಜ್ಜು, ಸಾಂಬಾರ್ಗೆಲ್ಲ ಬಳಸ್ತಾರೆ. ಮಾಮೂಲಿ ಇದು ಸಿಹಿ ಗೆಣಸು. ಇದರಲ್ಲಿ ಒಬ್ಬಟ್ಟು ಮಾಡ್ಬೋದು, ಮಾಮೂಲಿ ಗೆಣಸು ಬೇಯಿಸ್ಕ ತಿನ್ಬೋದು, ಮತ್ತೆ ಸಬ್ಜಿ ಎಲ್ಲ ಮಾಡ್ತಾರೆ. ಇದು ಮ್ಯಾಂಗೋ ಜಿಂಜರ್ ಅಂತ, ಮಾವಿನಕಾಯಿ ಶುಂಠಿ. ಆಕ್ಚುಲಿ ಮಾವಿನಕಾಯಿ ಶುಂಠಿ ಏನಕ್ಕಂದ್ರೆ ನಿಮ್ಗೆ ಉಪ್ಪಿನಕಾಯಿ ತುಂಬಾ ಬಳಸ್ತಾರೆ. ಮಾವಿನಕಾಯಿ ಸ್ಮೆಲ್ ಬರುತ್ತೆ, ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬ್ಲ್ಯಾಕ್ ಟರ್ಮರಿಕ್ ಅಂತ ಆಕ್ಚುಲಿ ಬ್ಲೂ ಕಲರ್ ಬರುತ್ತೆ. ಇದು ಮೆಡಿಸಿನಲ್ ಜಾಸ್ತಿ ಯೂಸ್ ಆಗ್ತದೆ, ಔಷಧಿಗಳು ತುಂಬಾ ಹೋಗ್ತದೆ. ಇದು ಕಸ್ತೂರಿ ಅರಿಶಿನ ಅಂತ, ಕೆಮ್ಮು, ಕಫ ಇದಕ್ಕೆಲ್ಲ ತುಂಬಾ ಬಳಸ್ತಾರೆ. ಇದು ಮೆಡಿಸಿನಲ್ ಇದು ಹೋಗ್ತದೆ. ಮಾಮೂಲಿ ಅರಿಶಿನ, ಇದು ಉಪ್ಪಿನಕಾಯಿ ಬಳಸ್ತಾರೆ. ಮಾಮೂಲಿ ಹೆಣ್ಮಕ್ಳು ಮಕ್ಕಕ್ಕೆಲ್ಲ ಬಳಸ್ತಾರೆ. ಇದು ಹಂಗೆ ಡ್ರೈ ಕಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದು ಅರಾರ್ ರೂಟ್ ಅಂತ. ಪೌಡ್ರ್ ಮಾಡಿ ಮಕ್ಕಳಿಗೆ ಲೂಸ್ ಮೋಷನ್ ಪ್ರಾಬ್ಲಮ್ ಇದ್ರೆ, ಹೊಟ್ಟೆ ಪ್ರಾಬ್ಲಮ್ ಇದ್ರೆ ಕುಡಿಸ್ತಾರೆ ಚಿಕ್ಕ ಮಕ್ಕಳಿಗೆ. ನಮ್ಮ ಹೆಸರು ಮನು ಅಂತ. ನಾವು ಮೈಸೂರೇನೆ, ಸಾಧಾ ಸಮೃದ್ಧದಿಂದ ಸ್ಟಾಲ್ ಹಾಕಿ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಂದು ಸೌದತ್ತಿ. ಇದು ತಯಾರಾಗೋದು ಇಲ್ಲೇ ಮೈಸೂರು. ಮೈಸೂರು ಇದು ತಯಾರಾಗೋದು ಮೈಸೂರು ಒಳಗ. ಇದು ತೆಂಗಿನ ಹಾಲು ಮತ್ತು ಸಕ್ಕರೆ ಐಸ್ ಕ್ರೀಮ್. ನೆಕ್ಸ್ಟ್ ಇದು ತೆಂಗಿನ ಹಾಲು ಮತ್ತು ಬೆಲ್ಲ. ತೆಂಗಿನ ಹಾಲು, ಪೈನಾಪಲ್ ಮತ್ತು ಬೆಲ್ಲ.
ತೆಂಗಿನ ಹಾಲು ಮತ್ತು ಪೈನಾಪಲ್ ಮತ್ತ ಹಂಗೆ ಸೀಬೆ ಹಣ್ಣು ಒಟ್ಟು ತೆಂಗಿನ ಹಾಲು ಕಾಂಬಿನೇಷನ್ ಒಳಗ ರಸಮಿಲ್ಲ ಹಿಂಗ ವೆರೈಟಿ ಇದಾವ್ರಿ. ಒಂದು 7-8 ವೆರೈಟಿ ಇದಾವೆ. ಐಸ್ ಕ್ರೀಮ್ ಮಾಡಿರೋದು ಇದು? ಹಾ, ಐಸ್ ಕ್ರೀಮ್ ಮಾಡಿರೋದು ತೆಂಗಿನ ಹಾಲಿಂದ ಪೈನಾಪಲ್ ಇವೆಲ್ಲ ಫ್ಲೇವರ್ ಹಾಕ್ಬಿಟ್ಟು ತೆಂಗಿನ ಹಾಲಿನಿಂದ ಮಾಡಿರೋದು. ಎಲ್ಲ ನ್ಯಾಚುರಲ್. ಆರೋಗ್ಯಕ್ಕೆ ಹೆಂಗಿದೆ ಇದು? ಹಾ, ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಚೆನ್ನಾಗಿದೆ. ಇದು ಯಾವ ಊರು ತಯಾರು ಮಾಡ್ತಿರ್ತಾರೆ ಇದನ್ನ? ಇಲ್ಲೇ ಮೈಸೂರು ಸರ್. ಮೈಸೂರು ಇಲ್ಲಿ ಅಡ್ರೆಸ್ ಇದೆ. ಹಾ, ಕುಗ್ರಹಳ್ಳಿ ಅಂತೇಳಿ. ಇದು ಒಂದು ಫ್ಯಾಕ್ಟರಿ ಆಯ್ತು. ಮೈಸೂರು ತೂರ್ಕಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಲಿ ಎಲ್ಲ ರೀತಿಯ ಒಂದು ತೆಂಗಿನ ಹಾಲಿನಿಂದ ಮಾಡಿರ್ತಕ್ಕಂಥ ಐಸ್ ಕ್ರೀಮ್ಗಳನ್ನು ತಯಾರು ಮಾಡ್ತೀರಿ. ನಿಮ್ಗೆ ಆರ್ಡರ್ ಬೇಕಾದ್ರೆ ಇಲ್ಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆರ್ಡರ್ ಕೊಡ್ತೀರಾ? ಮದುವೆ ಮನೆಗಳಿಗೆಲ್ಲ ಸಿಗುತ್ತಾ? ಈ ಮನೆಗಳವ್ರು ಬಂದು ಮಕ್ಕಳಿಗೆ ಕೊಡ್ಬೇಕಾದ್ರೆ ಎಲ್ಲಿ ಸಿಗುತ್ತೆ ಇದು? ಕ್ವಾಂಟಿಟಿ ಜಾಸ್ತಿ ಆದ್ರೆ ಈ ನಂಬರ್ ಫೋನ್ ಮಾಡಿ ತಾವು ಮನೆಗೆ ತಂದು ಕೊಡ್ತೀರಾ? ಅವ್ರು ಹೇಳ್ತಾರೆ ಸರ್. ಊಟ ತಂದು ಕೊಡ್ತಾರಾ? ತುಂಬಾ ಧನ್ಯವಾದ ಸರ್. ಅದು ವಿಶೇಷವಾಗಿ ತೆಂಗಿನ ಹಾಲಿನಿಂದ ಐಸ್ ಕ್ರೀಮ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತೆಂಗಿನ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಅದನ್ನ ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಮೂಲಕವಾಗಿ ವಿನಂತಿ ಮಾಡ್ಕೊಡ್ತೀನಿ. ನಮಸ್ಕಾರ. ನಮ್ದು ಶಾರದಾ ಅಂತ. ನಾವು ಮೈಸೂರವ್ರೆ. ನಮ್ದು ಅಂಗಡಿ ಗಾಣ ಮತ್ತು ಹುಣಸೂರಲ್ಲಿದೆ. ನಾವಿರೋದು ಅಕ್ಷಯ ಭಂಡಾರ ಹತ್ರ ಅಂಗಡಿ ಇದೆ. ನ್ಯಾಷನಲ್ ಡೇರಿ ಅಂಗಡಿ ಇದೆ ಕುವೆಂಪು ನಗರದಲ್ಲಿ. ನ್ಯಾಷನಲ್ ಅಂಗಡಿ ಇದೆ ಸರ್. ಡೇರಿ ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ, ಹುಚ್ಚಳೆಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಆರ್ಗಾನಿಕ್ ಬೆಲ್ಲ, ನಾಟಿ ಹಸಿನ ತುಪ್ಪ ಸಿಗುತ್ತೆ, ಪ್ಯೂರು ಜೇನುತುಪ್ಪ ಪ್ಯೂರು. ಕೊಬ್ಬರಿ ಎಣ್ಣೆ ಅವೆಲ್ಲ ನ್ಯಾಷನಲ್ ಗಾಣದ್ದು ಎಲ್ಲ ಪ್ಯೂರ್ ಗಾಣದ್ದು. ಸೂರ್ಯಕಾಂತಿ ಎಣ್ಣೆ 480, ಕಡಲೆಕಾಯಿ ಎಣ್ಣೆ 430, ಕೊಬ್ಬರಿ ಎಣ್ಣೆ 480, ಅರ್ಧ ಲೀಟ್ರು ಕೈ ಎಣ್ಣೆ 350. ಮಾಮೂಲಾಗಿ ಅಂಗಡಿ ಸಿಗೋದಕ್ಕಿಂತ ರೇಟ್ ಜಾಸ್ತಿ ಇದೆ. ಏನ್ ಕಾರಣ ಇದಕ್ಕೆ? ಪ್ಯೂರ್ ಸರ್. ಪ್ಯೂರ್ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಪ್ಯೂರ್ ಇದೆ, ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಕೈ ಎಣ್ಣೆ ಮಾತ್ರ ಸೂಪರ್ ಆಗಿದೆ. ಇದು 1 ವರ್ಷ ಆದ್ರೂ ಏನು ಕೆಡಲ್ಲ. ಇದು ಚೆನ್ನಾಗಿದೆ ಕೈ ಎಣ್ಣೆ. ಕೊಬ್ಬರಿ ಎಣ್ಣೆ 6 ತಿಂಗಳಾದ್ರೂ ಏನ್ ಗಟ್ಟಿ ಆಗಲ್ಲ. ಕಡಲೆಕಾಯಿ ಎಣ್ಣೆ 20 ದಿವಸ ತೆಗ್ದಿದ್ರು ಅದೇ ಸ್ಮೆಲ್ ಬರುತ್ತೆ. ಎಣ್ಣೆ ಏನ್ ತೆಗ್ದಿರ್ತೀವಿ ಅದೇ ಸ್ಮೆಲ್ ಇರುತ್ತೆ. 20-25 ದಿವಸ ಆದ್ರೂ ಅದೇ ಸ್ಮೆಲ್ ಇರುತ್ತೆ. ಥ್ಯಾಂಕ್ ಯು ಸರ್. ಸರ್ ನನ್ನ ಹೆಸರು ಸೌಮ್ಯ ಅಂತ. ಸರ್ ಇಲ್ಲಿ ಹಪ್ಳಾಗ್ಲಿದೆ. ನಾನ್ ಮಾಡಿಯೋದಲ್ಲ, ನಮ್ಮ ಹೆಣ್ಮಕ್ಳು ಕೆಲವರು ಮಾಡಿದ್ದಾರೆ. ಅವರಿಂದ ತಂದು ಇದನ್ನ ಪ್ರೆಸೆಂಟೇಶನ್ ಇಟ್ಟಿದ್ದೀವಿ ಸರ್. ಇದು ಪಾಲಕ್ದಿದೆ. ಪಾಲಕ್ ಸೊಪ್ಪಿಂದ ಮಾಡಿರೋದು. ಇದು ಬಂದು ಹಾಗಲಕಾಯಿಯಿಂದ ಮಾಡಿರೋದು. ಅದು ಕ್ಯಾರೆಟ್ ಇಂದ ಮಾಡಿರೋದು, ಉರುಳಿಯಿಂದ ಮಾಡಿರೋದು, ಮತ್ತೆ ಈರುಳ್ಳಿಯಿಂದ ಮಾಡಿರೋದು, ಆಲೂಗಡ್ಡೆಯಿಂದ ಮಾಡಿರೋದು. ಇದು ಈ ತರ ಪರ್ಪಲ್ ಈ ತರ ಬರುತ್ತೆ ನೋಡಿ. ಇದು ಈ ತರ ನೋಡ್ರಿ, ಕಾಣ್ತಿದ್ಯಾ? ಈ ತರ ಮಾಡಿದ್ರೆ ಬ್ಲೂ ಕಲರ್ ಬರ್ತಾ ಇದೆ ನೋಡಿ. ನೀಲಿ ಬಣ್ಣ ಬರ್ತಾ ಇದೆ. ಪರ್ಪಲ್ ಕಲರ್ ಬರುತ್ತೆ. ಈ ಗಡ್ಡೆಯಿಂದ ಮಾಡಿದಂತ ಅಕ್ಕಿ ಬಳಸಿ ಮಾಡಿದಂತ ಹಪ್ಪಳ. ಇದು ಚಿಪ್ಸ್. ಹೌದೌದು. ಸರ್ ಇದೆಲ್ಲ ಇದು ಮನೆಯಿಂದಾನೇ ಮಾಡಿಯೋದಲ್ವಾ, ಹಾಗಾಗಿ ಒಳ್ಳೇದಿರುತ್ತೆ. ಮತ್ತೆ ಇದಕ್ಕೆಲ್ಲ ಜಾಸ್ತಿ ಸೋಡಾ ಅದೆಲ್ಲ ಬಳಸಿರೋದಿಲ್ಲ. ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಮಾಡಿರೋಂತ ನ್ಯಾಚುರಲ್ ಪ್ರಾಡಕ್ಟ್ ಸರ್ ಇದಕ್ಕೆಲ್ಲ. ಇದೆಲ್ಲ ಹೌದು, ನಿಜ. ಹೌದು ಸರ್. ಮತ್ತೆ ಇದು ಉರುಳಿ ಹಪ್ಪಳ ಗೊತ್ತಲ್ವಾ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಈ ಬೇಸಿಗೆಯಲ್ಲಂತೂ ತಂಪಾಗಿರುತ್ತೆ ಇದು ಉರುಳಿ ಹಪ್ಪಳ ಆಗ್ಬೋದು. ಮತ್ತೆ ಇದು ಹಾಗಲಕಾಯಿ, ಈ BP ಶುಗರ್ ಇರೋಂತವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಮಕ್ಕಳಿಗೆ ಕ್ಯಾರೆಟ್ ಆಗ್ಬೋದು, ಈರುಳ್ಳಿದಾಗ್ಬೋದು, ಅದೆಲ್ಲ ಪಾಲಕ್ ಮಕ್ಕಳಿಗೂ ತುಂಬಾ ಒಳ್ಳೇದು. ಮತ್ತೆ ಇದಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು ಸರ್. ಹೌದು, ಇದು ಈ ಪರ್ಪಲ್ ಇಂದ ಫಸ್ಟ್ ಟೈಮ್ ಮಾಡಿರೋಂಥದ್ದು ಇದನ್ನ ಪಾಪಡ್ ಮಾಡಿರೋದು. ಹೌದು, ಚೆನ್ನಾಗಿರುತ್ತೆ. ಮತ್ತೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಈ ತರ ಬರುತ್ತೆ. ನೀವು ಸ್ವಲ್ಪ ಎಣ್ಣೆನ ಬೇಗ ಕಾಯಿಸಿ ಬೇಗ ಎತ್ಕೊಬಿಡ್ಬೇಕು. ಬ್ಲೂ ಕಲರ್ ಇರುತ್ತೆ. ನೀವು ಎಣ್ಣೆ ಅತಿಯಾಗಿ ಕಾಯಿಸಿದ್ರೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ.
ನಿಮಗೆ ನೀಲಿ ಬಣ್ಣ ಬೇಕು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಕಾಯಿಸ್ಕೋಬೇಕು. ಒಳ್ಳೇದು, ತುಂಬಾ ದೇಹಕ್ಕೆ ಒಳ್ಳೇದು. ಸರ್ ಇವ್ರೆ ಸಹಜ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್. ಸಹಜ ಸಮೃದ್ಧ ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ಪದಾರ್ಥನೂ ಸಿಗುತ್ತೆ ಅವ್ರ. ನಮ್ಮ ಹೆಸರು ಕಾರ್ತಿಕ್ ಅಂತ. ನಮ್ದು ದಾವಣಗೆರೆ ಡಿಸ್ಟಿಕ್ ಕುಂದಗೋಳ ತಾಲೂಕು ತೀರ್ಥ ಅಂತ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ನಮ್ ಕಡೆ ಎಲ್ಲಾ ತರದ್ದು ಸಿರಿಧಾನ್ಯಗಳು ಸಿಗುತ್ತೆ. ಆಮೇಲೆ ಏನ್ ಸರ್ ನಮ್ದು ದೇವಧಾನ್ಯ ಅಂತ ಒಂದು FEC ಅಂತ ಇದೆ. ಅಲ್ಲಿಂದ ನಮ್ದು ಒಂದು ಮಹಿಳಾ ಸಂಘಕ್ಕೆ ನಮ್ದು ಒಂದು ಸಂಸ್ಕರಣಾ ಘಟಕ ಹಾಕ್ಬಿಟ್ಟಿದ್ದೀವಿ ತೀರ್ಥದಲ್ಲಿ. ಮಿಲೆಟ್ ಸಂಸ್ಕರಣಾ ಘಟಕ ಹಾಕ್ಬಿಟ್ಟಿದ್ವಿ. ಅಲ್ಲಿ ಎಲ್ಲ ನಮ್ದು ಕ್ಲೀನ್ ಮಾಡ್ಕೊಂಡು ಈ ತರ ಎಲ್ಲ ಪ್ಯಾಕೆಟ್ ಮಾಡಿ ಅವರೇ ಕೊಡ್ತಾರೆ ನಮ್ಗೆ. ನಾವು ಅಲ್ಲಿಂದ ತಗೊಂಡ್ಬಂದು ಈ ತರ ಮೇಳ ಮಾಡ್ಕೊಂಡು ಮಾರಾಟ ಮಾಡ್ತೀವಿ. ಆಮೇಲೆ ಇದು ಬಂದ್ಬಿಟ್ಟು ದ್ವಿದಳದ್ದು, ಆಮೇಲೆ ಅಕ್ಕಡಿ ಕಾಳ ಅಂತ ನಮ್ ಕಡೆ, ಇವೆಲ್ಲ ಅವರೇ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆದವೆಲ್ಲ. ಏನ್ ಸರ್ ಆರೋಗ್ಯಕ್ಕೆ ಒಳ್ಳೆದವೆಲ್ಲ? ಒಳ್ಳೇದೆ. ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರೋದ್ರಿಂದ ಶುಗರು BP ಈ ತರ ಎಲ್ಲದ್ದು ಕಂಟ್ರೋಲ್ ಇರುತ್ತೆ ಯೂಸ್ ಮಾಡ್ಕೊಂತ ಹೋದ್ರೆ. ಹೌದು, ತೆನೆಗಳು ಎಲ್ಲ ಮಿಲೆಟ್ ತೆನೆಗಳು. ಇದು ನವಣಿದು ಕೆಂಪು ನವಣಿ, ಇದು ಊದ್ಲದ್ದು, ಇದು ಜೋಳ, ಇದು ಕೊಡ್ಲೆ, ಇದು ರಾಗಿದು, ಇದು ಸಾಮೆದು, ಇದು ಕೂಡ ನಿಮ್ಗೆ ನವಣೆ ತೆನೆ, ಇದು ಕೊಡ್ಲೆದ್ದು, ಇದು ಕಪ್ಪು ನವಣಿದ್ದು, ಇದು ನಿಮ್ಗೆ ಕೊಡ್ಲೆದ್ದು, ಇದು ಅದು ರಾಗಿ ತೋರಣ ಬಂದ್ಬಿಟ್ಟು ಲಾಸ್ಟ್ಗೆ. ಹೌದು ಹೌದು, ತೆನೆಗಳು ಗುಚ್ಚ ಮಾಡ್ಕೊಂಡು ನಮ್ದು ಬೀಜ ಬ್ಯಾಂಕ್ ಅಂತ ಇರುತ್ತೆ. ಎಲ್ಲಾ ತರದ್ದು ಬಿತ್ತನೆ ಬೀಜ, ಆಮೇಲೆ ನಿಮ್ಗೆ ಯಾವ ತರ ಬೇಕಂದ್ರೆ ಸಿಗುತ್ತೆ ನಿಮ್ಗೆ. ಹಾ ಸರ್, ದೇವಧಾನ್ಯ ನಮ್ದು FEC ಅಂತ, ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಕುಂದಗೋಳ ತಾಲೂಕಿನಲ್ಲಿ ಇದೆ. ಹಾ, ತಂದು ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಲಕ್ಷಸ್ಮಾರಲ್ಲಿ ಒಂದು ಗೆಡ್ಡೆಗೆಣಸು ಮೇಳವನ್ನು ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ತಾವೊಂದು ಬೀಜಗಳ ಒಂದು ಸ್ಟಾಲ್ ಅನ್ನ ಮಾಡಿದಿರಿ. ಹೌದು. ಅದ್ರ ಬಗ್ಗೆ ತಿಳಿಸ್ಕೊಡಿ ನಮಗೆ ಸ್ವಲ್ಪ. ಸರ್, ಸಹಜ ಸಮೃದ್ಧ ಸಂಸ್ಥೆ ನೆಕ್ಸಸ್ ಮಾಲ್ ಅವ್ರ ಜೊತೆ ಸೇರಿ ಒಂದು ಗೆಡ್ಡೆಗೆಣಸು ಮೇಳ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ತರಕಾರಿ ಬೀಜದ್ದು ಸ್ಟಾಲ್ ಹಾಕಿದೀವಿ. ಸೊ ಅದರಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ವೆಜಿಟೇಬಲ್ ಬೀಜಗಳು ಸಿಗುತ್ತೆ ನಮ್ಮಲ್ಲಿ. ಅದೇ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಹಾಕಿದ್ದಾರೆ. ಗೆಡ್ಡೆ ಗೆಣಸುಗಳು ಸಿಗುತ್ತೆ, ಸಿರಿಧಾನ್ಯಗಳು ಸಿಗುತ್ತೆ, ಆ ತರ ಸ್ಟಾಲ್ ಗಳನ್ನ ಹಾಕಿದ್ದಾರೆ. ನಮ್ಮಲ್ಲಿ ತರಕಾರಿ ಬೀಜದಲ್ಲಿ ಬೆಂಡೆ ವೆರೈಟಿಗಳು, ಬೇರೆ ಬೇರೆ ನಾಟಿ ಬೀಜಗಳಲ್ಲಿ ಬೇರೆ ಬೇರೆ ವೆರೈಟಿ ಸೀಡ್ಸ್ ಗಳು ಸಿಗುತ್ತೆ ನಮ್ಮಲ್ಲಿ. ಸುಮಾರು ಎಷ್ಟು ತರ ತರಕಾರಿ ಬೀಜಗಳು ಸಿಗುತ್ತೆ ಮೇಡಮ್ ಇಲ್ಲಿ? ಸರ್, ನಮ್ಮಲ್ಲಿ 100 ರಿಂದ 150 ವೆರೈಟಿ ಬೀಜಗಳು ಸಿಗುತ್ತೆ. ಕ್ವಾಲಿಟಿ ಹೇಗಿದೆ? ಕ್ವಾಲಿಟಿ ಚೆನ್ನಾಗಿದೆ. ನಮ್ಗೆ 60% ನಾವು ಗ್ಯಾರಂಟಿ ಕೊಡ್ತೀವಿ ಬಿತ್ತನೆ ಬೀಜಗಳ ಮೇಲೆ. ಅದ್ರ ಮೇಲೆ ಅದು ಜರ್ಮಿನೇಟ್ ಆಗುತ್ತೆ. ಸೊ ನಾವು ಕಂಪನಿ ಕಡೆಯಿಂದ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಟ್ಟಿರ್ತಾರೆ. ಸೊ ನಮ್ಮಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ಸಿಗೋದು. ನಮ್ಮಲ್ಲಿ ಸಿಗುವಂತ ಬೀಜ ಎಲ್ಲ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಆಗೇ ಇರುತ್ತೆ. ಹೌದು, ನಮ್ಮಲ್ಲೇ ನಮ್ಮ ರೈತರಿದ್ದಾರೆ. ನಾವು ಬೇರೆ ಬೇರೆ ಜಾಗಗಳಲ್ಲಿ, ಕೊಳ್ಳೇಗಾಲದಲ್ಲಿ, ಪಿರಿಯಾಪಟ್ಟಣದಲ್ಲಿ, ಮಂಡ್ಯದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಇರೋದ್ರಿಂದ ಅವರು ಬೆಳೆದ್ಬಿಟ್ಟು ನಮಗೆ ಬಿತ್ತನೆ ಬೀಜಗಳನ್ನ ಕೊಡ್ತಾರೆ. ನಾವು ಅವರಿಗೆ ಸೀಡ್ಸ್ ಕೊಟ್ಟಾಗ ಅವರು ನಮ್ಗೆ ಬೆಳೆದ್ಬಿಟ್ಟು ಕೊಡ್ತಾರೆ ಸೀಡ್ಸ್ ಉತ್ತಮ ಗುಣಮಟ್ಟ. ಯಾರು ಇಲ್ಲಿ ಬಂದವರು ಯಾರು ಬೇಕಾದ್ರೂ ತಗೊಂಡೋಗಿ ಅವ್ರಿಗೆ ಬೆಳಿಬೇಕು ಅಂತ, ನ್ಯಾಚುರಲ್ ಆಗಿ ಬೆಳಿಬೇಕು ಅಂತ ಅನ್ಕೊಂಡವ್ರು ಕಿಚನ್ ಗಾರ್ಡನ್ ಪ್ಯಾಕೆಟ್ಸ್ ಅಂತ ನಾವು ಸೇಲ್ ಮಾಡ್ತೀವಿ. ಅದನ್ನ ಅವರು ದಿನ ಬಳಕೆಗೆ ಯಾವ ತರ ಬೇಕೋ ಆ ತರ ಬಳಸ್ಕೊಳ್ಬಹುದು. ಅವ್ರು ಬಿತ್ತನೆ ಮಾಡ್ಕೊಂಡು ಅವ್ರ ಮನೆಗಳಲ್ಲೇ ಬೆಳಿಬಹುದು. ಬೀಜಗಳ ಪ್ಯಾಕೆಟ್ ಬೆಲೆ ರೇಟ್ ಆಗಿದೆ ಮೇಡಮ್ ಇದು? ಇದು ನಮ್ಮಲ್ಲಿ ಸಿಗೋ ಬೀಜದ ಬೆಲೆ ಒಂದು ಪ್ಯಾಕೆಟ್ಗೆ 40 ರೂಪಾಯಿ ಇದೆ. ಒಂದೊಂದು ವೆರೈಟಿ 50 ರೂಪಾಯಿ ಇದೆ. ಎಲ್ಲ ತರ ತರಕಾರಿ ಗಿಡಗಳ ಬೀಜ ಸಿಗುತ್ತೆ? ಹೌದು, ಆಲ್ಮೋಸ್ಟ್ ಸಿಗುತ್ತೆ ಸರ್. ನಮ್ಮ ಸಂಸ್ಥೆ ಹೆಸರು ಮೇಡಮ್? ನಮ್ಮ ಸಂಸ್ಥೆ ಹೆಸರು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ, ಮೈಸೂರು ಬಂಡೆಪಾಳ್ಯದಲ್ಲಿ ಇದೆ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಸೈಯದ್ ಗನಿ ಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್. ಸರ್, ನಮ್ದು ಬೇಸಿಕಲಿ ಬಂದು ನಾವು ಭತ್ತ ಸಂರಕ್ಷಣೆ ಮಾಡ್ತೀವಿ. ಸುಮಾರು 1350 ತಳಿ ಭತ್ತನ ಸಂರಕ್ಷಣೆ ಮಾಡ್ತೀವಿ. ಅದ್ರಲ್ಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಪ್ಪಕ್ಕಿ ಇದೆ,
ಇಲ್ಲಿ ರಾಜಮುಡಿ ಇದೆ, ಇಲ್ಲಿ ಜಾಸ್ಮಿನ್ ಇದೆ, ಆಮೇಲೆ ಇಲ್ಲಿ HMT ಇದೆ, ಇಲ್ಲಿ ರಾಜ್ಕಮಲ್ ಇದೆ, ರಾಜಮುಡಿ ಇದೆ, ಆಮೇಲೆ ಮುಂಡ್ಗ ಇದೆ, ಇದು ಪಾಲಿಶ್ HMT, ಇದು ಮಿಕ್ಸ್, ಇದು ಕರಿಗಜ್ಬಿಲಿ, ಇದು ನವರ, ಇದು ರಕ್ತಸಾಲಿ. ಇಲ್ಲಿ ಸ್ವಲ್ಪ ತಂದಿದೀವಿ. ಇದು ಕಪ್ಪಕ್ಕಿ ಬಂದು ನಿಮ್ಗೆ ಆಂಟಿ ಕ್ಯಾನ್ಸರ್ ವ್ಯಾಲ್ಯೂ ಜಾಸ್ತಿ ಇದೆ. ಮತ್ತೆ ರಾಜಮುಡಿ ಮೈಸೂರು ಮಹಾರಾಜರು ಬಳಸ್ತಿದ್ದು, ಜಾಸ್ಮಿನ್, ಇದು ಥೈಲ್ಯಾಂಡ್ ಜಾಸ್ಮಿನ್, ಇದು ನವರ, ಇದು ಜಾಯಿಂಟ್ ಪೇನ್ಗೆಲ್ಲ ಬರುತ್ತೆ. ಆಮೇಲೆ ಇದು ರಕ್ತಸಾಲಿ ಅಂತ. ರಕ್ತಸಾಲಿ ನಿಮ್ಗೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ, ರಕ್ತ ಕಣ ಜಾಸ್ತಿ ಮಾಡುತ್ತೆ. ಆಮೇಲೆ ಇದು ಜೀರಿಗೆ ಸಣ್ಣ, ಇದು ಇದು HMT ಪಾಲಿಶ್, ಇದು ರಾಜ್ಕಮಲ್, ಇದು ರಾಜಮುಡಿ, ಇದು ಎಲ್ಲ ಅಕ್ಕಿನ ಮುಂಡ್ಗ, ಇದು ಪಾಲಿಶ್ HMT. ಆಮೇಲೆ ಇದು ಮಿಕ್ಸ್, ಒಂದು 7-8 ಜಾತಿ ಮಿಕ್ಸ್ ಇದೆ ಇದರಲ್ಲಿ. ಇದು ಕರಿಗಜ್ಬಿಲಿ, ಇದು ಬಾಣ್ತಿರ್ ಭತ್ತ ಅಂತ ಹೇಳ್ತಾರೆ. ಈ ತರ ಬೇರೆ ಬೇರೆ ಅಕ್ಕಿ. ಸರ್ ಎಲ್ಲಾನು ನೀವು ಅನ್ಪಾಲಿಶ್ ಮಾಡಿ ತಿಂದ್ರೆ ಎಲ್ಲಾದ್ರಲ್ಲೂ ಪೋಷಕಾಂಶಗಳು ಇರ್ತವೆ. ನಾವೇನ್ ಇವತ್ತು ಪಾಲಿಶ್ ಮಾಡಿ ತಿಂತಾ ಇದೀವಿ ಈ ತರ ಬಿಳಿ ಅಕ್ಕಿ, ಅದು ಏನು ಪ್ರಯೋಜನ ಇಲ್ಲ ನಮ್ಗೆ. ನಾವು ತಿನ್ಬೇಕಾಗಿರೋದು ಅನ್ಪಾಲಿಶ್ ಅಕ್ಕಿಗಳು, ನಾವು ತಿಂತಾ ಇಲ್ಲ ಅನ್ಪಾಲಿಶ್ ಅಕ್ಕಿಗಳು. ಹಾಗಾಗಿ ನಮ್ಗೆ ಇವತ್ತು ಎಲ್ಲಾ ರೋಗ ರುಜಿನಗಳು ಬರ್ತಾ ಇರೋದು. ಪಾಲಿಶ್ ಇಲ್ದಿರೋ ಅಕ್ಕಿ ತಗೋಬೇಕು. ಯಾವ್ದಾದ್ರಲ್ಲಿ ಪಾಲಿಶ್ ಇಲ್ದೇ ಇರೋದು ಅಕ್ಕಿ ತಗೊಂಡ್ರೆ ನಿಮ್ಗೆ ಸಕ್ಕರೆ ಕಾಯಿಲೆ ಬರಲ್ಲ. ಆಮೇಲೆ ಬೇರೆ ಇದು ಪೋಷಕಾಂಶಗಳೆಲ್ಲ ಸಿಗುತ್ತೆ. ಈ ತರ ಇವು ಎಲ್ಲ ಜ್ಯೂಸಸ್ಗಳು ಅಂದ್ರೆ ಶಂಖಪುಷ್ಪಿ ಇರ್ಬೋದು, ಆಮೇಲೆ ವಿಳ್ಯದೆಲೆದಿರ್ಬೋದು, ಆಮೇಲೆ ದಾಸವಾಳದಿರ್ಬೋದು, ಸೊಗದೆ ಬೇರು ಇರ್ಬೋದು, ಮತ್ತೆ ಗುಲಾಬಿದು, ಈ ತರ ಬೇರೆ ಬೇರೆ ಟೈಪ್ ಅಂದ್ರೆ ಹೂನಲ್ಲಿ ಮಾಡಿರುವಂತ ಜ್ಯೂಸ್ಗಳು, ಮತ್ತೆ ಬೇರಿನಲ್ಲಿ ಮಾಡಿರುವಂತ ಜ್ಯೂಸ್ಗಳು. ಹೌದು ಹೌದು ಹೌದು. ದಾಸವಾಳ, ಶಂಖಪುಷ್ಪಿ, ಆಮೇಲೆ ಸೊಗದೆ ಬೇರು, ಆಮೇಲೆ ಪುಂಡಿ ಸೊಪ್ಪುಂದು, ಈ ತರ ಬೇರೆ ಬೇರೆ ಇದು ಎಲ್ಲ ನ್ಯಾಚುರಲ್ ಆಗಿರುವಂತದ್ದು, ಏನು ಕಂಟಾಮಿನೇಷನ್ ಪ್ರಿಸರ್ವೇಶನ್ ಹಾಕ್ತಾನೆ ಮಾಡಿರುವಂತದ್ದು ಜ್ಯೂಸ್ಗಳು ಇವು. ಶಂಖಪುಷ್ಪಿ ಏನಕ್ಕೆ ಉಪಯೋಗ ಆಗುತ್ತೆ? ಶಂಖಪುಷ್ಪಿ ಬಹಳ ಈ ಬೇಸಿಗೆ ಕಾಲದಲ್ಲಿ ಇವೆಲ್ಲ ತಂಪು ನಿಮ್ಗೆ. ಬೇಸಿಗೆನಲ್ಲಿ ಉಪಯೋಗಿಸುವಂತ ಮನೆಯಲ್ಲಿ ಮಾಡ್ಕೊಳ್ಳುವಂತ ಜ್ಯೂಸ್ಗಳಿವು. ಎಲ್ಲ ಪದಾರ್ಥಗಳು ಜ್ಯೂಸ್ ಬೇಕು ಮತ್ತೆ ಅಕ್ಕಿಗಳು ಬೇಕಂದ್ರೆ ನಮ್ಮನ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು? ನಮ್ದು ಅಕ್ಕಿಗಳು ಮೇಜರ್ ಆಗಿ ಅಕ್ಕಿಗಳು ಸಿಗ್ತವೆ. ಇಲ್ಲಿ ಮಾತ್ರ ನಾವು ಸುಮ್ಮನೆ ಜ್ಯೂಸ್ ಡಿಸ್ಪ್ಲೇಗೆ ಇಟ್ಟಿದೀವಿ. ಅಲ್ಲಿ ಮಾಡ್ಕೊಂಬನ್ನಿ ಇಟ್ಟಿ ಅಂತ ಹೇಳಿದ್ರು, ಅದಕ್ಕಾಗಿ ಇಟ್ಟಿದ್ದೀವಿ. ನಮ್ದು ಮೇಜರ್ ಆಗಿ ಅಕ್ಕಿಗಳು ಸಿಗುತ್ತೆ. ನಮ್ದು ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಅಕ್ಕಿಗಳು ಬೇಕು ಅಂತಂದ್ರೆ 9990171351 9990171351 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರದ ಅಕ್ಕಿಗಳನ್ನ ಪಾಲಿಶ್ ಬೇಕಂದ್ರೆ ಪಾಲಿಶ್, ಅನ್ಪಾಲಿಶ್ ಬೇಕಂದ್ರೆ ಅನ್ಪಾಲಿಶ್, ಸೆಮಿ ಪಾಲಿಶ್ ಬೇಕಂದ್ರೆ ಸೆಮಿ ಪಾಲಿಶ್, ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡಿ ಕೊಡ್ತೀವಿ. ನಮ್ದೇ ಒಂದು ಚಿಕ್ಕ ರೈಸ್ ಮಿಲ್ ಇದೆ, ಸೋಲಾರ್ ಇಂಪ್ಲಿಮೆಂಟೆಡ್ ರೈಸ್ ಮಿಲ್. ಅದರಲ್ಲಿ ನಾವೇ ಅಲ್ಲೇ ಬಂದ್ರೆ ಸ್ಪಾಟ್ ಅಲ್ಲಿ ನಿಮ್ಗೆ ಅಕ್ಕಿ ಮಾಡಿ ಕೊಡ್ತೀವಿ ನಾವು. ಸೈಯದ್ ಗನಿ ಖಾನ್ ಅಂತ. ಧನ್ಯವಾದಗಳು. ನಮ್ಮ ಹೆಸರು ನೂರ್ಜಹಾನ್. ಯಾವ್ದು ಬಂದಿರೋದು? ಹುಬ್ಳಿಯಿಂದ ಬಂದಿರೋದು. ಹುಬ್ಳಿಯಿಂದ ಮೈಸೂರು ಬಂದಿದ್ರಾ? ಏನೇನು ತಯಾರು ಮಾಡ್ತಿರ್ತಾವ ಇಲ್ಲಿ? ನಾವಿಲ್ಲಿ ಜೋಳದ ರೊಟ್ಟಿ ಊಟ ತಯಾರು ಮಾಡ್ತೀವಿ ಸರ್. ಗೆಣಸು ಇದು ಮೇಳ ಇರೋದ್ರಿಂದ ಗೆಣಸಿಂದ ಮಾಡ್ತಾ ಇದೀವಿ ಸರ್. ಗೆಣಸಿನ ಒಂದು ಬಜ್ಜಿಗಳು ಮಾಡ್ತೀರಾ? ಹಾ ಸರ್, ಏರ್ ಪಟಾಟೋ ಬಜ್ಜಿ. ಇವತ್ತು ಗೆಣಸು ಮೇಳ ಇರೋದ್ರಿಂದ ಎಲ್ಲ ಗೆಣಸಿನಲ್ಲೇ ಮಾಡಿರೋದು. ಇದು ಏರ್ ಪಟಾಟೋ ಸರ್, ಮತ್ತೆ ಗೆಣಸಿಂದು ಸಿಹಿ ಗೆಣಸು ಪಟಾಟೋನ ಇದೆ ಇದ್ರೊಳಗೆ. ಇದು ಮಿರ್ಚಿ ಬೋಂಡ ಚಿಲ್ಲಿದು ಗೆಣಸಿನ ಹೋಳ್ಗಿ ಮಾಡ್ತಾ ಇರೋದು ಇವಾಗ. ಇದು ನಮ್ ಕಡೆ ಹುಬ್ಳಿದು ಮಂಡಕ್ಕಿ ಸರ್, ಹುಬ್ಳಿ ಸ್ಪೆಷಾಲಿಟಿ. ಬದ್ನೆಕಾಯಿ ಪಲ್ಯ ಸರ್ ಇದು. ಹಾ ಸರ್, ಬದ್ನೆಕಾಯಿ ಎಣ್ಗಾಯಿ ನಮ್ ಕಡೆ ಇದು. ಆಮೇಲೆ ಇದು ಹೆಸರು ಕಾಳಿನ ಪಲ್ಯ ಸರ್, ಮೊಳಕೆ ಇದು ನೆನೆ ಹಾಕಿರೋದು ಹೆಸರು ಕಾಳು. ಆಮೇಲೆ ಇದು ಟೊಮೆಟೊ ಚಟ್ನಿ, ಶೇಂಗಾ ಚಟ್ನಿ, ಶೇಂಗಾ ಬೀಜದ್ದು. ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿ. ಹಾಂ ಸರ್, ಜೋಳದ ರೊಟ್ಟಿ ಊಟ. ಹಾಂ ಸರ್, ಹಾಂ ಸರ್, ಹಾಂ ಸರ್, ಧಾರವಾಡದಿಂದ ಬಂದಿರೋ ಸರ್. ಹಾ ಇದೆ ಸರ್. ಕಳಿಸ್ತೇವೆ ಸರ್ ಪಾರ್ಸಲ್. ಹಾಂ ಸರ್, ಪಾರ್ಸಲ್ ಕಳಿಸ್ಕೊಡ್ತೇವೆ ಸರ್. ಹಾಂ ಸರ್, ಹಾಂ ಫೋನ್ ಮಾಡ್ಬೋದು. ಧನ್ಯವಾದಗಳು.